ಯಾಕಂದ್ರೆ ಗೊಂದಲ ಏನಾದ್ರು ಇದೆಯಾ ಅಂತ ಅದಕ್ಕೆ ರೀಶಫಲ್ ಮಾಡಕ್ಕೆ ಏನಾದ್ರು ಗೊಂದಲ ಇದೆಯಾ ಅಂತ. ಎಲ್ಲಿ ಗೊಂದಲ? ನೀವೆಲ್ಲ ಗೊಂದಲ ಅದೇ ದೆಹಲಿನಲ್ಲಿ ಆಗುತ್ತೆ ಅಂದ್ಕೊಂಡು ಬಂದಿದ್ರಿ, ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೇಳ್ತಾ ಎಲ್ಲಿ ಹೇಳಿದ್ದೆ ನಾನು? ಹೇಳ್ತೀನಿ ಅಂತ ಹೇಳಿದ್ದೆ, ಅವರು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸರ್ ಖಾಲಿ ಇರೋ ಸರ್ ತುಂಬಿದ್ರೆ ಹೇಗೆ ಸರ್? 4 ಖಾಲಿ ಇದೆಯಲ್ಲ ಸರ್, ಅದು ಸಚಿವ ಸಂಪುಟ 4 ಖಾಲಿ ಇದೆಯಲ್ಲ ಸರ್? 2 ಖಾಲಿ. ಅದು ಫಿಲ್ ಆಗುತ್ತೆ ಹೇಗೆ ಸರ್ ಅಂತ? ಒಟ್ಟು 34 ಇರಬೇಕು. ಈಗ ಪ್ರಧಾನಿ ಅವರು ನಾಗೇಂದ್ರ ಒಬ್ಬ, ರಾಜಣ್ಣ ಒಬ್ಬ ಬಿಟ್ರೆ ಬಾಕಿಯವರೆಲ್ಲ ಇದ್ದಾರೆ. ಅದು ರೀಫಿಲ್ ಯಾವಾಗ ಸರ್ ಅಂತ? ಅದು ರೀಫಿಲ್ ಯಾವಾಗ ಆಗುತ್ತೆ ಸರ್ ಅಂತ? ಅದನ್ನ ರೀಸಬಲ್ ಆಗೋ ಮಾಡಿ ಸರ್ ಬೆಂಗಳೂರಲ್ಲಿ ಬ್ಯಾಂಕ್ ದರೋಡೆ ಆಗಿದೆ ಸರ್. ಅದೇನ ಎಲ್ಲಿದ್ದಕ್ಕೆ 7 ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್. ಈ ಪ್ರಕರಣ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್ ಅಂತ. ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ, ಉಪಯೋಗಿಸಿದಂಥ ಕಾರು. ಅವ್ರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನೂ ಕೂಡ ಪತ್ತೆ ಹಚ್ತೀವಿ, ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ಮೋದಿ ಅವ್ರ ದೆಹಲಿಗೆ ಹೋಗಿದ್ರಿ, ಮೋದಿ ಅವ್ರನ್ನೆಲ್ಲ ಭೇಟಿ ಆಗಿದ್ರಿ ಸರ್, ಏನಾಯ್ತು ಸರ್ ಅದೆಲ್ಲ? ಅವ್ರು ಹೇಳಿದ್ದೀನಿ ನಾನು. ಒಂದು ಮಳೆ ಜಾಸ್ತಿ ಆಗಿದೆ ಈ ಸಾರಿ, ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. ಕಬ್ಬು ಬೆಲೆ ನೀವು 10.5 ಇಳುವರಿಗೆ 3,550 ಕೋಟಿ ಇನ್ಕ್ಲೂಡಿಂಗ್ H&T ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ. ಸೊ ನಾನು ರೈತರು ಚಳುವಳಿ ಮಾಡ್ತಾಯಿದ್ರು, ರೈತರ ಜೊತೆ ಮಾತಾಡಿ, ಶುಗರ್ ಫ್ಯಾಕ್ಟರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ. ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ 11.25 ಇಳುವರಿ ಕಬ್ಬಿಗೆ 3,300 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ, ಶುಗರ್ ಫ್ಯಾಕ್ಟರಿ ಸರ್. ಎಸ್ಸಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಟ್ ಎಸ್ಟಿ ಮಕ್ಕಳಿಗೆ ಆಗಿಲ್ಲ. ಯಾರು? ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ನೇರವಾಗಿ ಕೇಳ್ಬಿಡ್ರಿ, ಕೇಳೋದ್ರ ಬದಲು ಅವ್ರಿಗೆ ನೇರವಾಗಿ ಕೇಳ್ಬಿಟ್ರೆ ಆಯ್ತಲ್ಲ. ಮನೆ ಯಜಮಾನ್ರು ನೀವಲ್ಲ ಸರ್, ಸರ್ಕಾರದ ಯಜಮಾನ ಸರಿಯಪ್ಪ. ಇನ್ಚಾರ್ಜ್ ಆಫ್ ದಿ ಸೋಷಿಯಲ್ ಯಾವ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ 2028 ಚುನಾವಣೆ ನಿಮ್ಮ ನೇತೃತ್ವದಲ್ಲಿ, 2028 ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ. ಅದು ನೋಡೋಣ, ಚುನಾವಣೆ ಬರಲಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲಿ ಎಷ್ಟು ಬಜೆಟ್ ಬಿಡಿಸುವಂತ ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್, ನಿನ್ನೆ ನೆಕ್ಸ್ಟ್ ಬಜೆಟ್ ಇನ್ನು ಎಷ್ಟು ಬಜೆಟ್ ಬಿಡಿಸುವಂತಹ ಇದಿದೆ ಸರ್ ನಿಮಗೆ? ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಮಾಡಿಸ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.